ಸಿದ್ದಪ್ಪನವರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಪುತ್ರ ವಾಮನ ದೇವ ಮಹೇಶ್ವರನ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಯಳವಾರೆ ನಾಗರಾಜನವರು ನೆರವೇರಿಸಿಕೊಡ್ಬೇಕು ಅಂತ ಕೇಳಿ. ಜನಸಂಪರ್ಕ ಸಭೆ ಹಾಗೂ ವಿವಿಧ ಕಾಮಗಾರಿಗಳ ಅಭಿವೃದ್ಧಿ ಪೂಜೆ ನೆರವೇರಿಸಿಕೊಟ್ಟಂತ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು, ಈ ಕ್ಷೇತ್ರದ ಶಾಸಕರು, ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಂತ ಶ್ರೀ KM ಶ್ರೀನಿಗೌಡ ಸಾಹೇಬರು ಆಗಮಿಸಿದರೆ ಅವರಿಗೆ ಈ ವೇದಿಕೆ ಮುಖಾಂತರ ಸ್ವಾಗತವನ್ನ ಕೋರ್ತೇವೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ಹೊಡೆಯುವ ಮುಖಾಂತರ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ಕೇಳಿ. ನಾನು ನೋಡಿದೆ ಯಾವ ಸ್ಪಂದನ ಮಾಡಿದ್ರು ನಮ್ಮ ಮನೆ ಹತ್ರ ಒಂದು ದಿವಸಕ್ಕೆ 1000 ಜನದ ಮೇಲೆ ಬರ್ತಾರೆ. ಏನೇನ್ ಕೇಳ್ಕೊಂಡ್ ಬರ್ತಾರೆ? ಗ್ರಾಮ ಪಂಚಾಯತಿಯಿಂದ ಈ ಸತ್ ಕೊಡಲ್ಲ, ಗ್ರಾಮ ಪಂಚಾಯತಿನಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳು, ಅದರ ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆ, ಹೇಮಾವತಿ ನೀರು ನಮಗೆ ಬರ್ತಾ ಇಲ್ಲ, ಎಫ್ಸಿ ನೀರು ನಮಗೆ ಬರ್ತಾ ಇಲ್ಲ, ಹಿಂಗೆ ಅನೇಕ ಸಮಸ್ಯೆಗಳು. ಕಾರ್ಡ್ ರದ್ದಾಗಿದೆ, ನಮಗೆ ಸರಿಯಾದ ರೀತಿ ಪಡಿತರ ಬರ್ತಾ ಇಲ್ಲ. ಈ ಅನೇಕ ಸಮಸ್ಯೆಗಳನ್ನ ಕೇಳಿ ಕೇಳಿ ದಿವಸ ನಾನು ಅಧಿಕಾರಿಗಳಿಗೆ ಹೇಳಿ ಹೇಳಿ ಸಾಕಾಯ್ತು. ಇಲ್ಲ, ಇದು ಈಗಾದ್ರೂ ಆಗೋದಿಲ್ಲ, ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಬೇಕು. ನಾವೇನು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಿಗೆ ಈ ಸಾರಿ ನನ್ನ ನಿಧಿಯಿಂದ ಹಣವನ್ನು ಒದಗಿಸಿದ್ದೇನೆ, ಅವುಗಳನ್ನು ಸಾರ್ವಜನಿಕವಾಗಿ ಇಷ್ಟು ಹಣನ ಈ ಸಾರಿ ನಿಮ್ಮ ಪಂಚಾಯಿತಿ ಕೊಟ್ಟಿದ್ದೇನೆ. ಇನ್ನೂ ಉಳಿದಿರ್ತಕ್ಕಂಥ ಯಾವುದಾದ್ರೂ ಕೆಲಸಗಳು ಉಳಿದಿದ್ರೆ, ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲೇ 539 ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆಯನ್ನ ಮಾಡಿಸಿರ್ತಕ್ಕಂಥ ಇತಿಹಾಸ ಯಾವುದಾದ್ರೂ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿದ್ರೆ ಅದು ಅರಸೀಕೆರೆ ಅಂತಕ್ಕಂಥದ್ದು ಮನೆ ಮಾತಾಗಿರ್ತಕ್ಕಂಥ ಪ್ರಶ್ನೆ. 2005ರಲ್ಲಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗಲೂ 2 ತಿಂಗಳು 3 ತಿಂಗಳು DC ಶಾಖ ಆದಾಗದು. ಇವತ್ತು ಆ ಸಮಸ್ಯೆ ಇಲ್ಲ. 220 kV 110 kV ಅದರ ಜೊತೆಯಲ್ಲಿ ಇವತ್ತು ಸೋಲಾರ್ ವಿದ್ಯುತ್ ಅನ್ನ ಅರಸೀಕೆರೆ ತಾಲೂಕಿಗೆ ಸಮರ್ಪಕವಾಗಿ ಮಾಡಿ ನಿರಂತರ ವಿದ್ಯುತ್ ಅನ್ನು ಸಹ ಕೊಟ್ಟು ರೈತರಿಗೆ ಕಾಡು ಪ್ರಾಣಿಗಳ ಕಾಟ ಇರೋದ್ರಿಂದ ಹಗಲೊತ್ತೆ 7 ರಿಂದ 8 ಗಂಟೆ ಕಾಲ ಕರೆಂಟ್ ನ ಕೊಡ್ಬೇಕು ಅಂತ ಹೇಳಿ ಇವತ್ತು ವಿದ್ಯುತ್ ಅರಸೀಕೆರೆ ತಾಲೂಕಲ್ಲಿ ಸಮರ್ಪಕವಾಗಿ ಮುಗಿದೋಗಿದೆ. ಅದೇ ರೀತಿ ಇವತ್ತು ಬಂದಾಗ ದೇವಾಲಯಗಳಿರಲಿಲ್ಲ. ಇಡೀ ತಾಲೂಕಲ್ಲಿ ತನ್ನದೇ ಆದ ಒಂದು ಶಕ್ತಿಯಿಂದ ಸುಮಾರು 2 ರಿಂದ 3 ಸಾವಿರ ದೇವಾಲಯಗಳನ್ನ 5 ಲಕ್ಷದಿಂದ ಹಿಡಿದು 1 ರಿಂದ 1.5 ಕೋಟಿ ಆ ಊರಿಗೆ ತಕ್ಕಂತೆ ಎಲ್ಲ ಊರುಗಳಲ್ಲಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದೇ ಒಂದು ಶಿಕ್ಷಣ ವಂಚಿತರಾಗಿದ್ರು. ಶಿಕ್ಷಣಕ್ಕೋಸ್ಕರ ಸರ್ಕಾರದಿಂದ ತಾಲೂಕಿನ ಮೂಲೆಗಳಲ್ಲಿ ಮುರಾರ್ಜಿ ಶಾಲೆಗಳನ್ನ ನಿರ್ಮಿಸಿ ಇವತ್ತು 4 ರಿಂದ 5 ರಿಂದ 6 ಸಾವಿರ ಮಕ್ಕಳು, ಬಡ ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರು, SC STಗಳು ಸಹ ಇವತ್ತು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ, ಪಾಲಿಟೆಕ್ನಿಕ್ ಕಾಲೇಜ್ ಇರಲಿಲ್ಲ. ಅರಸೀಕೆರೆಯಲ್ಲಿ ವಿದ್ಯುತ್ ಶಿಕ್ಷಣಕ್ಕಾಗಿ ಹೆಚ್ಚಿಗೆ ಒತ್ತು ಕೊಟ್ಟು ಇವತ್ತು ಎಲ್ಲರೂ ಶಿಕ್ಷಣದಲ್ಲಿ ಮುಂದುವರೆದರು. ಯಾಕೆಂದ್ರೆ ಮನಸ್ಸಿಗೆ ಊಟ ಇಲ್ಲದವರು ಬರೋಲ್ಲ, ಶಿಕ್ಷಣ ಬೇಕು. ಆ ಶಿಕ್ಷಣಕ್ಕೆ ಸನ್ಮಾನ್ಯ ಶಾಸಕರು ಇವತ್ತು ಸದನದಲ್ಲಿ ಹೋರಾಟ ಮಾಡಿ
KPS ಶಾಲೆ ಅಂದ್ರೆ ಗ್ರಾಮ ಪಂಚಾಯತ್ಗೆ ಒಂದು ಶಾಲೆ ಆಗ್ಬೇಕು ಅಂತ ಇವತ್ತು ಇಡೀ ಗ್ರಾಮ ಪಂಚಾಯತ್ಗೆ ಒಂದು ಶಾಲೆ ಅಂತ ಇವತ್ತು ಗಂಜಿ ಹ್ಯಾಂಡ್ ಪೋಸ್ಟ್ ಅಲ್ಲಿ ಒಂದು ಆಗಿದೆ KPS ಶಾಲೆ. ಯಾಕೆಂದ್ರೆ ಆಂಗ್ಲ ಭಾಷೆಯಲ್ಲಿ ವಂಚಿತರಾಗಿರೋ ಮಕ್ಕಳು ಇವತ್ತು ಆಂಗ್ಲ ಭಾಷೆ ಬೇಕೇ ಬೇಕಾಗುತ್ತೆ. ತಮ್ಮ 5 KPS ಶಾಲೆಯನ್ನ ಅವರು ತಂದಿದ್ದಾರೆ. ಅವರಿಗೆ ಅರಸೀಕೆರೆ ತಾಲೂಕಿನ ಜನ, ನಾವು ನೀವೆಲ್ಲ ಋಣಿಯಾಗಿರ್ಬೇಕು. ಯಾವುದೇ ಮಕ್ಕಳು ಹೋಗ್ಲಿ ತಾಲೂಕಲ್ಲಿ ಶಿಕ್ಷಣ ಬೇಕು.